ಜಮಖಂಡಿ ಘಟಕದ ವತಿಯಿಂದ ಏನು ಜಮಖಂಡಿ ನಗರದಲ್ಲಿ ಕಳೆದ ಒಂದು ವಾರದಿಂದ ಜಾತಿವಾದಿಗಳ ಒಂದು ಅಟ್ಟಹಾಸದಿಂದ ಕುತಂತ್ರಿಗಳಿಂದ ದುಷ್ಟ ರಾಜಕಾರಣಿಗಳಿಂದ ಜಮಖಂಡಿ ಸುವ್ಯವಸ್ಥೆ ಹಾಳಾಗೈತಿ. ಈ ಸುವ್ಯವಸ್ಥೆಯನ್ನ ತಮ್ಮ ರಾಜಕಾರಣಕ್ಕೋಸ್ಕರ ಬಳಸ್ಕೊಂಡು ಜಮಖಂಡಿ ಜನರ ಭಾವನೆಗೆ ಹಾಗೂ ಸೌಹಾರ್ದತೆಗೆ ಧಕ್ಕೆಯನ್ನು ತಂದಿರತಕ್ಕಂಥ ವಿಷಯ ತಮ್ಮೆಲ್ಲರೂ ಗಮನಕ್ಕಿದೆ. ಹೀಗಾಗಿ ಜಮಖಂಡಿ ನಗರದಲ್ಲಿ ಭೀಮ್ ಆರ್ಮಿ ಸಂಘಟನೆಯವರು ಯಾವುದೇ ಜಾತಿ ಧರ್ಮವನ್ನ ಮೀರಿ ನಾವೆಲ್ಲರೂ ಸಹೋದರ ಸಹೋದರಿಯರಂತೆ ಮಾನವೀಯತೆಯನ್ನು ಮೆರೆದು ಮಾನವರಾಗಿ ಬದುಕೋಣ ಅಂತ ಒಂದು ಉತ್ತಮವಾದ ಸಂದೇಶದೊಂದಿಗೆ ಜಮಖಂಡಿ ನಗರದಲ್ಲಿ ಎಲ್ಲ ಮಹಾನ್ ಪುರುಷರ ಭಾವಚಿತ್ರದೊಂದಿಗೆ ಸೌಹಾರ್ದತೆಯನ್ನ ಮೆರೆಯೋಣ ಅಂತ ಹೇಳಿ ನಗರದ ವಿವಿಧ ಮಾರ್ಗಗಳ ಮೂಲಕ ನಾವು ಜನಜಾಗೃತಿಯನ್ನು ಮೂಡಿಸುತ್ತಾ ಅಂತಿಮವಾಗಿ ದೇಸಾಯಿ ಸರ್ಕಲ್ಗೆ ಬಂದು ತಲುಪಿದ್ದೇವೆ. ಈ ಒಂದು ಸೌಹಾರ್ದ ನಡಿಗೆಯ ಉದ್ದೇಶಿಸಿ ನಮ್ಮ ರೈತ ಸಂಘಟನೆಯ ಮುಖಂಡರಾಗಿರ್ತಕ್ಕಂಥ ರಾಜು ನದಾಪ್ ಅವರು ತಮ್ಮ ಒಂದು ವಿಚಾರಧಾರೆಯನ್ನು ವ್ಯಕ್ತಪಡಿಸಬೇಕಂತ ತಿಳ್ಕೊತಾ ಇದ್ದೀನಿ. ದಯವಿಟ್ಟು ಮಾತನಾಡೋರಿಗೆ ನಮ್ಮೊಂದು ವಿಶೇಷ ಸೂಚನೆ ಇದೆ. ನಾವೆಲ್ಲರೂ ಸೌಹಾರ್ದತೆಯಿಂದ ಇರೋಣ ಅಂತ ಹೇಳ್ತಾ ನಾವೇನು ಉದ್ದೇಶ ಇಟ್ಕೊಂಡಿದ್ದೀವಿ. ಯಾವುದೋ ಒಂದು ಜಾತಿ ಧರ್ಮಕ್ಕೆ ಮೀರಿ ಭಾಷಣ ಮಾಡಬೇಕು, ಒಂದೇ ಜಾತಿಯನ್ನ ಕೋಮುವಾದ ಸೃಷ್ಟಿಸ್ತಕ್ಕಂಥ ಭಾಷಣವನ್ನು ಉದ್ವೇಗಕ್ಕೆ ಒಳಗಾಗಿ ಯಾರೂ ಭಾಷಣ ಮಾಡಬಾರ್ದು ಅಂತ ಅವರಲ್ಲಿ ನಾನು ಕಳಕಳಿಯಿಂದ ಮನವಿಯನ್ನ ಮಾಡ್ತಾ ಇದ್ದೇನೆ.